ಐಪಿಎಲ್ 19ನೇ ಸೀಸನ್ ಇವತ್ತಿನಿಂದ ಅದ್ಧೂರಿಯಾಗಿ ಆರಂಭ ಆಗಲಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಸಂಜೆ 7 ಗಂಟೆಗೆ ಪಂದ್ಯ ಶುರುವಾಗುತ್ತೆ. ಕಳೆದ ಬಾರಿ ಆರ್ಸಿಬಿ ಕಪ್ ಗೆದ್ದು ವಿಜಯೋತ್ಸವದ ವೇಳೆ 11 ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ರು. ಈ ಘಟನೆಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಯಬಾರದು ಅನ್ನೋ ಕೂಗು ಎದ್ದಿತ್ತು. ನಂತರ ಸಭೆ ಮಾಡಿ ಐಪಿಎಲ್ ಪಂದ್ಯ ನಡೆಸೋಕೆ ಅನುಮತಿಯನ್ನು ಕೊಡಲಾಗಿತ್ತು. ಇದೀಗ ಆರ್ಸಿಬಿ ಹಾಗೂ ಎಸ್ಆರ್ಎಚ್ ಟೀಮ್ ಮಧ್ಯೆ ಹಣಾಹಣಿ ನಡೆಯಲಿದ್ದು, ಈ ರೋಚಕ ಪಂದ್ಯಕ್ಕಾಗಿ ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲ ಪಂದ್ಯ ನಡೀತಾ ಇರೋದ್ರಿಂದ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಭದ್ರತೆ ಬಗ್ಗೆ ನ್ಯೂಸ್ 18 ಜೊತೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾತನಾಡಿದ್ದು, ಈ ಹಿಂದೆ ಆದ ದುರಂತ ಆಗದಂತೆ ಕ್ರಮ ಕೈಗೊಳ್ಳಲಾಗಿದೆ. 2000 ಪೊಲೀಸರು 7 ಸ್ಪೆಷಲ್ ಸ್ಕ್ವಾಡ್ಗಳನ್ನು ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ ಅಂತ ಹೇಳಿದರು. ಐಪಿಎಲ್ ಟಿಕೆಟ್ಗಾಗಿ ಸದನದಲ್ಲಿ ಶಾಸಕರು ಬೇಡಿಕೆ ಇಟ್ಟಿದ್ರು. ಕ್ರಿಕೆಟ್ ಪಂದ್ಯ ವೀಕ್ಷಣೆಗೆ ಶಾಸಕರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಆಗ್ರಹ ಕೇಳಿ ಬಂದಿತ್ತು. ಇವತ್ತಿನ ಐಪಿಎಲ್ ಉದ್ಘಾಟನಾ ಪಂದ್ಯಕ್ಕೆ ಪ್ರತಿ ಶಾಸಕರಿಗೆ 2 ಟಿಕೆಟ್ ಕೊಡೋಕೆ ಕೆಎಸ್ಸಿಎ ಒಪ್ಪಿಗೆ ಕೊಟ್ಟಿದೆ. ವಿಧಾನಸೌಧಕ್ಕೆ ಆಗಮಿಸಿದ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಐಪಿಎಲ್ ಉದ್ಘಾಟನಾ ಪಂದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಆಹ್ವಾನ ಮಾಡಿದ್ದಾರೆ. ಇನ್ನು ಐಪಿಎಲ್ ಟಿಕೆಟ್ ಧ್ವನಿ ಎತ್ತಿದ್ದ ಶಾಸಕರ ಬಗ್ಗೆ ಬಿಜೆಪಿಯಲ್ಲಿ ವಿರೋಧ ವ್ಯಕ್ತವಾಗಿದೆ. ಭಾರೀ ವಿರೋಧದ ಬೆನ್ನಲ್ಲೇ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಕ್ಷೇಪ ಹೊರಹಾಕಿದ್ದು, 11 ಜನ ಕಾಲ್ತುಳಿತ ಪ್ರಕರಣ ಸರ್ಕಾರಕ್ಕೆ ತಕ್ಕ ಶಿಕ್ಷೆಗೆ ಗುರಿ ಮಾಡಬೇಕು. ಶಾಸಕರೇ ಹೀಗೆ ಕೇಳಿದ್ರೆ ಸಾರ್ವಜನಿಕರ ಅಭಿಪ್ರಾಯ ಮೂಡೋದು ಹೇಗೆ ಅಂತ ಬೇಸರ ಹೊರಹಾಕಿದ್ದಾರೆ. ಇನ್ನು ಮ್ಯಾಚ್ ಮೂಲಕ ಮತ್ತೊಮ್ಮೆ ಸಿಎಂ ಹಾಗೂ ಡಿಸಿಎಂ ಡಿಕೆಶಿ ಮೇಲೆ ನಿಗಾ ವಹಿಸುವ ಬಗ್ಗೆ ಅಭಿಪ್ರಾಯಪಟ್ಟಿದ್ದು, ಈ ಬಗ್ಗೆ ಜನರಿಗೆ ತಿಳಿಸೋಕೆ ಬಿಜೆಪಿ ತಂತ್ರಗಾರಿಕೆ ಹೂಡಿದೆ. ಇವತ್ತು ಆರ್ಸಿಬಿ ಹಾಗೂ ಸನ್ರೈಸರ್ಸ್ ಮುಖಾಮುಖಿಯಾಗಲಿವೆ. ಆದರೆ ಸೈಬರ್ ವಂಚಕರು ಅಭಿಮಾನಿಗಳ ಕ್ರೇಜ್ ಅನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಐಪಿಎಲ್ ಟಿಕೆಟ್ ಅನ್ನ ಇದೇ ಮೊದಲ ಬಾರಿಗೆ ಆನ್ಲೈನ್ನಲ್ಲಿ ಬಿಡಲಾಗಿದೆ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಬುಕಿಂಗ್ ಸಿಸ್ಟಮ್ ಪ್ರೊಸೆಸಿಂಗ್ ಶುರು ಆಗುತ್ತೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಖದೀಮರು ಆರ್ಸಿಬಿ ಟಿಕೆಟ್ ಅಂತ ನಕಲಿ QR ಕೋಡ್ ಸೃಷ್ಟಿ ಮಾಡಿದ್ದಾರೆ. ಇವರ ಮೇಲೆ ಸೈಬರ್ ಮತ್ತು ಸಿಸಿಬಿ ಪೊಲೀಸರು ನಿಗಾ ವಹಿಸಿದ್ದಾರೆ. ಇನ್ನು ಐಪಿಎಲ್ ಮ್ಯಾಚ್ ಶುರುವಾಗೋ ಮೊದಲೇ ಬೆಟ್ಟಿಂಗ್ ಆಪ್ಗಳ ಹಾವಳಿ ಜೋರಾಗಿದೆ. ಬಾಲ್ ಟು ಬಾಲ್ ಬೆಟ್ಟಿಂಗ್ ಆಡಿಸೋ ಚಾಲಾಕಿಗಳ ಬಗ್ಗೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. 1ಕ್ಕೆ 10 ಪಟ್ಟು ಹೆಚ್ಚುವರಿ ಹಣ ಕೊಡೋ ಬೆಟ್ಟಿಂಗ್ ಆಸಾಮಿಗಳ ಮೇಲೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಈ ಹಿಂದೆ ಬೆಟ್ಟಿಂಗ್ ಕೇಸ್ ಬಂಧಿತರಾದವರ ಮೇಲೂ ನಿಗಾ ವಹಿಸಿದ್ದು, ಕೇವಲ ಆಪ್ ಅಷ್ಟೇ ಅಲ್ಲದೆ ಹೋಟೆಲ್ಗಳಲ್ಲಿ ಕುಳಿತು ಬೆಟ್ಟಿಂಗ್ ಆಡಿಸೋರ ಚಲನವಲನದ ಬಗ್ಗೆ ಪರಿಶೀಲನೆ ನಡೆಸೋಕೆ ಸಜ್ಜಾಗಿದ್ದಾರೆ. ಇವತ್ತಿನ ಐಪಿಎಲ್ ಪಂದ್ಯ ನೋಡೋಕೆ ಅಭಿಮಾನಿಗಳ ದಂಡೆ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ದಾಂಗುಡಿ ಇಟ್ಟಿದೆ. ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಎಂಆರ್ಸಿಎಲ್ ಸಿಹಿ ಸುದ್ದಿ ಕೊಟ್ಟಿದ್ದು, ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಿದೆ. ರಾತ್ರಿ 11 ಗಂಟೆಯಿಂದ ರಾತ್ರಿ 2 ಗಂಟೆಯವರೆಗೂ ವಿಸ್ತರಣೆ ಮಾಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷದಿಂದ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಈ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಸಿಎಂ ಜೊತೆ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಸಭೆ ನಡೆಸಿದ್ರು. ರಾಜ್ಯದಿಂದ ಸಭೆಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಭಾಗಿಯಾಗಿದ್ರು. ಯಾರೂ ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ನಡೆದ ಸಮನ್ವಯದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ನಿರ್ವಹಿಸಿದಾಗ ಪರಿಸ್ಥಿತಿ ಎದುರಿಸಬಹುದು. ರಾಜ್ಯಗಳಿಗೆ ಬೇಕಾಗುವಷ್ಟು ಅಡುಗೆ ಅನಿಲವನ್ನು ಪೂರೈಸಲಿದ್ದು, ನಾಗರಿಕರು ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಹೋಟೆಲ್ಗಳಿಗೆ ಹೆಚ್ಚುವರಿ 20% ಅನಿಲ ಕೊಡ್ತಾ ಇದ್ದೀವಿ. ಇನ್ನೂ 20% ಹೆಚ್ಚಿಸುವಂತೆ ಆಹಾರ ಸಚಿವ ಮುನಿಯಪ್ಪ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯದ ಗ್ರಾಹಕರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ದಕ್ಷಿಣ ಭಾರತವನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾರೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಗ್ಯಾಸ್ ಸರಬರಾಜು ಚೆನ್ನಾಗೇ ಇದೆ. ನಮ್ಮ ರಾಜ್ಯದ ಹೋಟೆಲ್ ಮಾಲೀಕರು ಸಮಸ್ಯೆಗೊಳಗಾಗಿದ್ದಾರೆ. ಸೂಕ್ತ ರೀತಿಯಲ್ಲಿ ಗ್ಯಾಸ್ ವಿತರಣೆ ಆಗ್ತಾ ಇಲ್ಲ ಅಂತ ಕೇಂದ್ರದ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ದಿನಕ್ಕೆ 1,000 ಕೋಟಿ ರೂಪಾಯಿ ಅಷ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಯಾರಿಗೆ ತಲುಪಬೇಕು, ಅದು ಎಲ್ಲಿಗೆ ತಲುಪ್ತಾ ಇದೆ ಅಂತ ಕೂಡ ತಿಳಿಸ್ಬೇಕು. ಈಗ ಮುಂದಕ್ಕೆ ಎಲೆಕ್ಷನ್ ಇಟ್ಕೊಂಡು ಬೇರೆ ಪ್ರೈವೇಟ್ ಕಂಪ್ನಿಲಿ ಇದನ್ನ ರೈಸ್ ಮಾಡ್ತಾ ಇಲ್ಲ. ಬರೀ ಪ್ರೈವೇಟ್ ಕಂಪ್ನಿಗೆ ಒಂದು ಟ್ರಯಲ್ ರನ್ ಅಂತ ಬಿಟ್ಟಿದ್ದಾರೆ. ಅವ್ರದ್ದೇ ಆದಂಥ ಕಂಪ್ನಿಗಳು ಇವೆಲ್ಲ, ಅವ್ರಿಗೆ ಬೇಕಾದಂಥ ಕಂಪ್ನಿಗಳಿಗೆ ಟ್ರಯಲ್ ರನ್ ಮಾಡ್ತಿದ್ದಾರೆ. ಈಗ 2 ವ್ಯಾನ್ ಬಂತು, 2 ಇದು ಬಂತು, ಹಡಗುಗಳು ಬಂತು. 2 ಹಡಗು ಬಂದದ್ದು ಹಡಗನ ಒಂದು ದಕ್ಷಿಣಕ್ಕೆ ಕಳಿಸ್ಬೋದಾಯ್ತಲ್ಲ. ಇಲ್ಲಿ ಕರ್ನಾಟಕಕ್ಕೋ ತಮಿಳುನಾಡಿಗೋ ಕಳಿಸಿಸ್ಬಿಟ್ಟು ಒಂದನ್ನ ನಮಗೆಲ್ಲ ಕೊಡ್ಬೋದಾಯ್ತಲ್ಲ. ಈ ಎಲೆಕ್ಷನ್ಗಳಿದೆ, ಕೇರಳಗೆ, ತಮಿಳುನಾಡಿಗೆ, ಗುಜರಾತಲ್ಲಿ ಯಾಕೆ ಇಳೀತದು?
ನಮ್ಮ ದಕ್ಷಿಣ ಭಾರತವನ್ನ ಈ ರೀತಿ ಈ ದೃಷ್ಟಿಯಿಂದ ಕೆಟ್ಟ ದೃಷ್ಟಿಯಿಂದ ಇವತ್ತು ನೋಡಿ. ಇರಾನ್ ಇಸ್ರೇಲ್ ಯುದ್ಧದಿಂದ ದೇಶದ ಮೇಲೆ ಭಾರೀ ಪರಿಣಾಮ ಬೀರಿದೆ. ರಾಜ್ಯದಲ್ಲಿ ಗ್ಯಾಸ್, ಇಂಧನ ಹಾಗೂ ಮತ್ತಿತರ ಸಮಸ್ಯೆ ಹೆಚ್ಚಾಗಿದೆ. ಇದೇ ನೆಪದಲ್ಲಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ. ಉತ್ತರ ಭಾರತಕ್ಕೆ ಅಗತ್ಯ ಪೂರೈಕೆ, ದಕ್ಷಿಣ ಭಾರತಕ್ಕೆ ತಾರತಮ್ಯ ಮಾಡ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ಕೊರತೆ, ಇಂಧನ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಕೊರತೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಆಗಿರೋ ಸಮಸ್ಯೆಗಳ ಬಗ್ಗೆ ಜನರಿಗೆ ತಿಳಿಸೋಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದರ ಮಧ್ಯೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ದೆಹಲಿಗೆ ತೆರಳಲಿದ್ದು ವಿಜ್ಞಾನ ಭವನದಲ್ಲಿ ಯುದ್ಧದ ಪರಿಣಾಮದ ಬಗ್ಗೆ ಚರ್ಚಿಸಲಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ 29ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ಇರಾನ್ ಮೇಲೆ ದಾಳಿ ಮುಂದುವರಿಯಲಿದೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇರಾನ್ನ ಭಯೋತ್ಪಾದನಾ ಘಟಕಗಳ ಮೇಲೆ ದಾಳಿ ನಿರಂತರ ಅಂತ ಇಸ್ರೇಲ್ ಹೇಳ್ತಾ ಇದೆ. ಈ ಮಧ್ಯೆ ಬುಷೇರ್ನಲ್ಲಿರುವ ನಮ್ಮ ಪರಮಾಣು ಸ್ಥಾವರದ ಬಳಿ ದಾಳಿ ನಡೆದಿದೆ. ಇಸ್ರೇಲ್, ಅಮೆರಿಕ ಬಶೇರ್ ಮೇಲೆ 3ನೇ ಬಾರಿ ದಾಳಿ ಮಾಡಿದೆ ಅಂತ ಇರಾನ್ ಹೇಳಿದೆ. ಈ ಮಧ್ಯೆ ಮಾತನಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನಾನು ಶಾಂತಿ ದೂತ ಅಂತ ಹೇಳಿದ್ದಾರೆ. ಶಾಂತಿ ಸ್ಥಾಪನೆ ಮಾಡೋದ್ರಲ್ಲಿ ನನ್ನ ಪ್ರಯತ್ನ ನಿರಂತರ ಅಂತ ಹೇಳಿದ್ರು. ಇನ್ನೊಂದು ಕಡೆ ಇವತ್ತು ರೋಮಾಂಚನಕಾರಿ ಬೆಳವಣಿಗೆ ಆಗುತ್ತೆ ಅಂತ ಅಮೆರಿಕದ ಶ್ವೇತ ಭವನ ಪೋಸ್ಟ್ ಮಾಡಿದೆ. ಅದೇನೋ ಕದನ ವಿರಾಮದ ವಿಚಾರವೋ ಅಥವಾ ಇನ್ನಷ್ಟು ದೊಡ್ಡ ಮಟ್ಟದ ದಾಳಿನ ಅನ್ನೋದು ಗೊತ್ತಾಗಿಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ವಿನಾಶದ ಯುದ್ಧದ ಬಿಸಿ ರಾಜ್ಯದ ಅನ್ನದಾತರಿಗೂ ತಟ್ಟಿದೆ. ಚಾಮರಾಜನಗರ ತಾಲೂಕು ಸಂತೆಮಾರಹಳ್ಳಿ ಸುತ್ತಮುತ್ತ ತರಕಾರಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಗ್ಯಾಸ್ ಕೊರತೆಯಿಂದ ಹೋಟೆಲ್, ಪಿಜಿಗಳಲ್ಲಿ ತರಕಾರಿಗಳನ್ನು ಕಡಿತಗೊಳಿಸಲಾಗಿದೆ. ಇದರಿಂದ ಟೊಮ್ಯಾಟೊ, ಈರುಳ್ಳಿ, ಬೀಟ್ರೂಟ್, ಹೂಕೋಸ್ ಬೆಳೆಯನ್ನ ಕಟಾವು ಮಾಡದೆ ಜಮೀನಿನಲ್ಲೇ ಬಿಟ್ಟಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಯಲ್ಲಿ ಬಂಡಾಯ ಸ್ಪರ್ಧೆಗೆ ಇಳಿದಿದ್ದ ಸಾದಿಕ್ ಪೈಲ್ವಾನ್ ಹಿಂದೆ ಸರಿದಿದ್ದಾರೆ. ಸಿಎಂ ಹಾಗೂ ಡಿಕೆ ಶಿವಕುಮಾರ್ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸಿದ್ದಾರೆ. ಸಂಧಾನ ಸಕ್ಸಸ್ ಆಗಿದೆ. ಸಾದಿಕ್ಗೆ ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀನಿ, ನಿಮಗೂ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ಕೊಡಿಸ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಒಪ್ಪಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಬೆಂಬಲ ಕೊಡೋದಾಗಿ ಸಾದಿಕ್ ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ತೊಡೆತಟ್ಟಿದ್ದ ಸಾದಿಕ್ ಪೈಲ್ವಾನ್ ಯು ಟರ್ನ್ ಹೊಡೆದಿದ್ದಾರೆ. ಇದರಿಂದಾಗಿ ಸಾದಿಕ್ ಪೈಲ್ವಾನ್ಗೆ ಬೆಂಬಲ ಸೂಚಿಸಿದ್ದ ಪಕ್ಷೇತರ ಅಭ್ಯರ್ಥಿಗಳಿಗೆ ಶಾಕ್ ಆಗಿದೆ. ಈ ಬಗ್ಗೆ ಮಾತನಾಡಿದ ಮಂಜೂರ್ ಅಲಿ, ಮಧ್ಯರಾತ್ರಿ 1 ಗಂಟೆ ತನಕ ಸಾದಿಕ್ ಪೈಲ್ವಾನ್ ನನ್ನ ಜೊತೆಗೇ ಇದ್ರು. ಬೆಳಗ್ಗೆ ಪ್ರಚಾರಕ್ಕೆ ಹೋಗೋಣ ಅಂತ ಪ್ಲಾನ್ ಕೂಡ ಮಾಡಿದ್ವಿ. ಎಲ್ಲರೂ ಸೇರಿ ಸಾದಿಕ್ ಪೈಲ್ವಾನನ್ನ ಬೆಂಬಲಿಸೋಣ ಅಂತೆಲ್ಲ ಅನ್ಕೊಂಡಿದ್ವಿ. ಈಗ ಕಣದಿಂದ ಹಿಂದೆ ಸರಿದಿರೋದು ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕೈ ಕಮಲ ಎರಡು ಪಕ್ಷಗಳ ನಡುವೆ ಫೈಟ್ ಜೋರಾಗಿದ್ದು ಶತಾಯಗತಾಯ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಅಖಾಡಕ್ಕೆ ಇವತ್ತು ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಎಂಟ್ರಿ ಕೊಡ್ತಾ ಇದ್ದಾರೆ. ಪಕ್ಷೇತರ ಅಭ್ಯರ್ಥಿ ಖಾದರ್ ಆದಿಲ್ ಬಾಷಾ ಪರ ಸಿಎಂ ಇಬ್ರಾಹಿಂ ಪ್ರಚಾರ ನಡೆಸಲಿದ್ದಾರೆ. ಇನ್ನು ಬಿಜೆಪಿ ಸವಾಲು ಸ್ವೀಕರಿಸಿ ದಾವಣಗೆರೆಗೆ ಶಾಸಕ ಪ್ರದೀಪ್ ಈಶ್ವರ್ ಆಗಮಿಸುತ್ತಿದ್ದಾರೆ. ದಾವಣಗೆರೆಯಲ್ಲಿ ಇವತ್ತು ಶಾಸಕ ಪ್ರದೀಪ್ ಈಶ್ವರ್ ರೋಡ್ ಶೋ ನಡೆಸಲಿದ್ದಾರೆ. ಸಮರ್ಥ್ ಶಾಮನೂರು ನಾಮಪತ್ರ ಸಲ್ಲಿಕೆ ವೇಳೆ ಆಗಮಿಸಿದ ಶಾಸಕರು ಬಿಜೆಪಿಯವರು ಅಯೋಗ್ಯರು ಅಂತ ಹೇಳಿದ್ರು. ಇದಕ್ಕೆ 2023ರ ವಿಧಾನಸಭಾ ಚುನಾವಣೆಯ ಪರಾಜಿತ ಬಿಜೆಪಿ ಅಭ್ಯರ್ಥಿ ಅಜಯ್ ಕುಮಾರ್ ತಾಕತ್ತಿದ್ರೆ ದಾವಣಗೆರೆಯಲ್ಲಿ ಪ್ರಚಾರ ಮಾಡಲಿ ಅಂತ ಗುಡುಗಿದ್ರು. ಅಜಯ್ ಕುಮಾರ್ ಸವಾಲು ಸ್ವೀಕರಿಸಿರುವ ಪ್ರದೀಪ್ ಈಶ್ವರ್ ಬಿಜೆಪಿ ಕಚೇರಿಯಿಂದಲೇ ಪ್ರಚಾರ ಆರಂಭ ಮಾಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ರಾಜ್ಯದ ಘಟಾನುಘಟಿ ನಾಯಕರು ಅಖಾಡಕ್ಕಿಳಿಸುತ್ತಿದ್ದಾರೆ. ಉಸ್ತುವಾರಿ ಹೊತ್ತಿರುವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲೇ ಬೀಡು ಬಿಡಲಿದ್ದಾರೆ. ಒಟ್ಟು 5 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಲಿದ್ದಾರೆ. ಈಗಾಗಲೇ ಸಿಎಂ ಪ್ರಚಾರ ನಡೆಸಿರುವ ಕಾರ್ಯಕ್ರಮಗಳನ್ನು ನಿಗದಿಪಡಿಸಲಾಗಿದ್ದು 15ಕ್ಕೂ ಹೆಚ್ಚು ಪ್ರಚಾರ ಸಭೆ ನಡೆಸಲಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಸಚಿವ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಜಮೀರ್ ಅಹಮದ್ ಸೇರಿದಂತೆ ಶಾಸಕರು, ಮಾಜಿ ಶಾಸಕರು ಕೂಡ ಸಾಥ್ ಕೊಡಲಿದ್ದಾರೆ. ಇನ್ನು ಬಾಗಲಕೋಟೆ ಉಪಚುನಾವಣೆಯ ಅಖಾಡದಲ್ಲಿ ತಂತ್ರ ಪ್ರತಿತಂತ್ರ ಜೋರಾಗಿದೆ. ಗ್ರೇಸ್, ಬಿಜೆಪಿ ಎರಡೂ ಪಕ್ಷಗಳಿಂದ ಬೂತ್ ಮಟ್ಟದಲ್ಲಿ ತಂತ್ರಗಾರಿಕೆ ಹೂಡಲಾಗಿದೆ. ಒಂದ್ ಕಡೆ ಬಿಜೆಪಿಯಿಂದ ವಿಸ್ತಾರಕರ ತಂಡದಿಂದ ಬೂತ್ ಮಟ್ಟದಲ್ಲಿ ಕಸರತ್ತು ನಡೀತಾ ಇದ್ದು ಬಿಜೆಪಿ ಅಭ್ಯರ್ಥಿ ಪರ ಗೋವಿಂದ ಕಾರಜೋಳ ಕಾರ್ಯತಂತ್ರಗಳ ಮೇಲುಸ್ತುವಾರಿಯಾಗಿದ್ದಾರೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಚಿವ ಆರ್ಬಿ ತಿಮ್ಮಾಪುರ ಮೇಲುಸ್ತುವಾರಿ ವಹಿಸಿದ್ದು ಬೂತ್ ಮಟ್ಟದಲ್ಲಿ ಮತದಾರರನ್ನ ಸೆಳೆಯೋಕೆ ಸತೀಶ್ ಜಾರಕಿಹೊಳಿ ಟೀಮ್ ಸನ್ನದ್ಧವಾಗಿದೆ. ರಾಜ್ಯ ಸರ್ಕಾರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ, ಉರ್ದು ಸೇರಿದಂತೆ ತೃತೀಯ ಭಾಷೆಗಳ ಅಂಕಗಳ ಮಾನ್ಯತೆಯನ್ನೇ ರದ್ದು ಮಾಡಿದೆ.
ಅದರ ಬದಲು ABCD ಅಂತ ಗ್ರೇಡ್ ಕೊಡಲಿದೆ. ಒಟ್ಟು 625 ಅಂಕಗಳನ್ನು ತೆಗೆದುಹಾಕಿ ಬರೀ 525 ಅಂಕಗಳಿಗೆ ಪರೀಕ್ಷೆ ನಡೆಸಲಿದೆ. ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗಲೇಬೇಕು. ಆದರೆ ಹಿಂದಿ ಪರೀಕ್ಷೆಯ ಅಂಕಗಳನ್ನು ಶೇಕಡಾವಾರು ಅಂಕಗಳಿಗೆ ಪರಿಗಣಿಸೋದಿಲ್ಲ. ಹಿಂದಿ ಪೇಪರ್ಗೆ ಕೇವಲ ಗ್ರೇಡ್ ಕೊಡೋದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಿಂದಿ ಭಾಷೆಗೆ ಅಂಕ ಕೊಡಲ್ಲ ಅನ್ನೋ ಸರ್ಕಾರದ ನಿರ್ಧಾರವನ್ನ ಕನ್ನಡ ಪರ ಸಂಘಟನೆಗಳು ಸ್ವಾಗತಿಸಿವೆ. ರಾಜ್ಯ ಸರ್ಕಾರಕ್ಕೆ ದ್ವಿಭಾಷಾ ನೀತಿಗೆ ಆಗ್ರಹಿಸಿದ್ವು. ಸರ್ಕಾರ ಅದೇ ಪ್ರಕಾರ ನಿರ್ಧಾರ ತೆಗೆದುಕೊಂಡಿದೆ ಅಂತ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಸರ್ಕಾರಕ್ಕೆ ಅಭಿನಂದನೆ ತಿಳಿಸಿದ್ದಾರೆ. ಇನ್ನು ಸರ್ಕಾರದ ನಡೆಗೆ ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. SSLC ಪರೀಕ್ಷೆ ಹುಡುಗಾಟಿಕೆ ಆಗಬಾರದು, ಪರೀಕ್ಷೆ ಕೇವಲ 3 ದಿನ ಇರುವಾಗ ಈ ಪರೀಕ್ಷೆಗೆ ಮನ್ನಣೆ ಇಲ್ಲ ಅಂತ ಘೋಷಣೆ ಮಾಡೋದು ಮಕ್ಕಳ ಪರಿಶ್ರಮಕ್ಕೆ ಬಗೆದ ಒಂದು ದ್ರೋಹ ಅಂತ ಬೇಸರ ಹೊರಹಾಕಿದ್ದಾರೆ. ಇವತ್ತು ವಿಶ್ವವಿಖ್ಯಾತ ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ನಡೆಯಲಿದೆ. ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ಹಿನ್ನೆಲೆ ಮಂಡ್ಯ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಮೂಲಭೂತ ಸೌಕರ್ಯ, ಪಾರ್ಕಿಂಗ್, ಭದ್ರತೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಇವತ್ತು ರಾತ್ರಿ 8 ಗಂಟೆಗೆ ಚಲುವ ನಾರಾಯಣನಿಗೆ ವಜ್ರ ಖಚಿತ ಕಿರೀಟ ಧಾರಣೆ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುವಂತೆ ಡಿಸಿ ಡಾಕ್ಟರ್ ಕುಮಾರ್ ಮನವಿ ಮಾಡಿದ್ದಾರೆ. ಮಾರ್ಚ್ 30ರಂದು ದಕ್ಷಿಣ ಕಾಶಿ ನಂಜನಗೂಡ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗೌತಮ ಪಂಚಮಹಾರಥೋತ್ಸವ ನಡೆಯಲಿದೆ. ರಥೋತ್ಸವ ಹಿನ್ನೆಲೆ ದೇವಾಲಯದಲ್ಲಿ ಸಕಲ ಸಿದ್ಧತೆ ಭರದಿಂದ ಸಾಗಿದ್ದು, ಮಹಾರಥೋತ್ಸವಕ್ಕೆ 7 ಅಡಿ ಎತ್ತರದ ಕಳಸ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಶ್ರೀಕಂಠೇಶ್ವರ ಸಮೇತ ಪಾರ್ವತಮ್ಮ, ಗಣಪತಿ, ಚಂಡಿಕೇಶ್ವರ, ಸುಬ್ರಹ್ಮಣ್ಯ ರಥಗಳನ್ನು ಕಟ್ಟುವ ಕಾರ್ಯ ನಡೀತಾ ಇದ್ದು 5 ರಥಗಳಿಗೂ ಕಳಸ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಖಾಸಗಿ ಆಂಬ್ಯುಲೆನ್ಸ್ಗಳ ದರ್ಬಾರ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಗರಂ ಆಗಿದ್ದಾರೆ. ಆಸ್ಪತ್ರೆ ಆವರಣದಲ್ಲಿ ತಿರುಗಾಡ್ತಾ ರೋಗಿಗಳಿಗೆ ಕಿರುಕುಳ ಕೊಡ್ತಾ ಇರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆ ಸುಮೋಟೋ ಕೇಸ್ ದಾಖಲಿಸಿ ತನಿಖೆಗೆ ಆದೇಶಿಸಿದರು. ಬಳಿಕ ಇದರ ಬಗ್ಗೆ ವಿವರಣೆ ಕೊಡುವಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಮೆಡಿಕಲ್ ಕಾಲೇಜಿನ ನಿರ್ದೇಶಕರು ಹಾಗೂ ವಿಕ್ಟೋರಿಯಾ ಆಸ್ಪತ್ರೆಯ ಅಧೀಕ್ಷಕರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಬಗ್ಗೆ ಲೋಕಾಯುಕ್ತ ಪೊಲೀಸರು ವರದಿ ಕೊಟ್ಟಿದ್ದು, ಆಸ್ಪತ್ರೆಯ ಹಲವು ಕರ್ಮಕಾಂಡ ಬೆಳಕಿಗೆ ಬಂದಿದೆ. ಐಸಿಯುನಲ್ಲಿ ಅವಧಿ ಮೀರಿದ ಔಷಧಿ ಪತ್ತೆಯಾಗಿದೆ. ಐಸಿಯುನಲ್ಲಿ 6 ಹಾಸಿಗೆ ಖಾಲಿ ಇದ್ರೂ ಬೆಡ್ ಖಾಲಿ ಇಲ್ಲ ಅಂತ ಉತ್ತರ ಕೊಡಲಾಗಿದೆ. ಕೋಲಾರ ಜಿಲ್ಲೆಯಾದ್ಯಂತ 120 ನಕಲಿ ಕ್ಲಿನಿಕ್ಗಳನ್ನು ಬಂದ್ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಗುರುತಿಸಿದ್ದ 152 ಕ್ಲಿನಿಕ್ಗಳ ಪೈಕಿ 120 ಕ್ಲಿನಿಕ್ಗಳು ಅನಧಿಕೃತ ಅನ್ನೋದು ಗೊತ್ತಾಗಿದೆ. ಹೀಗಾಗಿ 120 ನಕಲಿ ಕ್ಲಿನಿಕ್ಗಳನ್ನು ಕ್ಲೋಸ್ ಮಾಡಿ 2 ಲಕ್ಷ ದಂಡ ವಸೂಲಿ ಮಾಡಿದ್ದಾರೆ. ಹಾಗೆ ನಿಯಮ ಉಲ್ಲಂಘಿಸಿದ 18 ನಕಲಿ ಕ್ಲಿನಿಕ್ಗಳ ವಿರುದ್ಧ PCR ಹಾಗೂ FIR ದಾಖಲಿಗೆ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಾಲಯದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗಿದ್ದ ಫೋಟೋಗ್ರಾಫರ್ಗಳ ಮೇಲೆ ಹಲ್ಲೆಯಾಗಿತ್ತು. ಹೀಗಾಗಿ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನೂರಾರು ಜನ ಸಕಲೇಶಪುರ ಗ್ರಾಮಾಂತರ ಠಾಣೆಯ ಎದುರು ಜಮಾಯಿಸಿದ್ರು. ಜೊತೆಗೆ ದೂರು ಕೊಟ್ಟರು ಕೇಸ್ ದಾಖಲಿಸಿಲ್ಲ ಅಂತ ಫೋಟೋಗ್ರಾಫರ್ಸ್ ಕೂಡ ಠಾಣೆ ಬಳಿ ಬಂದಿದ್ರು. ಈ ವೇಳೆ ಸ್ಥಳೀಯರು ಹಾಗೂ ಫೋಟೋಗ್ರಾಫರ್ಸ್ ಮಧ್ಯೆ ಮಾರಾಮಾರಿ ಆಗಿದೆ. ಠಾಣೆ ಎದುರೇ ಎರಡೂ ಕಡೆಯವರು ಪರಸ್ಪರ ಬಡದಾಡ್ಕೊಂಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪುಂಡ ಪೋಖ್ರಿಗಳಿಗೆ ಭಯ ಇಲ್ಲದಂತಾಗಿದೆ. ಬ್ಯಾಡರಹಳ್ಳಿಯ ನಾಗರಹೊಳೆ ಸರ್ಕಲ್ನಲ್ಲಿ ಹಾಡ ಹಗಲೇ ಯುವಕನಿಗೆ ಥಳಿಸಿ ಕಿಡ್ನಾಪ್ ಮಾಡಿದ್ದಾರೆ. ನಟ ಎಂಬಾತನನ್ನ ಹುಡ್ಕೊಂಡು ಗ್ಯಾಂಗ್ ಬಂದಿದೆ. ಈ ವೇಳೆ ಸ್ನೇಹಿತರ ಜೊತೆಗೆ ಟೀ ಕುಡಿತಾ ಇದ್ದ ಶರತ್ ಎಂಬಾತನನ್ನ ನೋಡಿ ಇವನೇ ನಟ ಅಂತ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ. ನಾನು ಅವನಲ್ಲ ಅಂತ ಹೇಳಿದ್ರೂ ಕೇಳದೆ ಮನಸೋ ಇಚ್ಛೆ ಹೊಡೆದು ಆಟೋಗೆ ತುಂಬಿಕೊಂಡು ಹೋಗಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದವರು ಶರತ್ ಅಕ್ಕನಿಗೆ ಕರೆ ಮಾಡಿ ಕಿಡಿಗೇಡಿಗಳು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ನಂತರ ಅರ್ಧ ದಾರಿಗೆ ಹೋಗಿ ಆತನ ಫೋನ್ ಚೆಕ್ ಮಾಡಿದಾಗ ಈತ ನಟ ಅಲ್ಲ ಅನ್ನೋದು ಗೊತ್ತಾಗಿ ದಾರಿ ಮಧ್ಯೆನೇ ಬಿಟ್ಟು ಹೋಗಿದ್ದು, ಕಿಡ್ನಾಪರ್ಸ್ ವಿರುದ್ಧ ಬ್ಯಾಡರಹಳ್ಳಿ ಠಾಣೆಗೆ ದೂರು ಕೊಡಲಾಗಿದೆ. FIR ದಾಖಲಿಸಿಕೊಂಡ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಎಣ್ಣೆ ಪಾರ್ಟಿಯೊಂದರಲ್ಲಿ ಕೈಯಲ್ಲಿ ಮಚ್ಚು ಹಿಡಿದು ರೌಡಿಗಳು ಭರ್ಜರಿ ಡ್ಯಾನ್ಸ್ ಮಾಡಿರುವ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಜೊತೆಗೆ ದೇವಿಯ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಮಚ್ಚು ಚಾಕು ಝಳಪಿಸಿದ್ದಾರೆ. ವಿಡಿಯೋದಲ್ಲಿ ನಂದೀಶ್ ಅಲಿಯಾಸ್ ಕಾಟು ಹಾಗೂ ಆತನ ಶಿಷ್ಯ ಇಬ್ಬರೂ ಕೂಡ ಫುಲ್ ಡ್ಯಾನ್ಸ್ ಮಾಡಿದ್ದಾರೆ. ಮಾರಕಾಸ್ತ್ರ ಪ್ರದರ್ಶನ ಮಾಡಿ ಫುಲ್ ಎಂಜಾಯ್ ಮಾಡಿದ ದೃಶ್ಯಾವಳಿ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಂದೀಶ್ ಬ್ಯಾಟರಾಯನಪುರ ಠಾಣಾ ವ್ಯಾಪ್ತಿಯ ಪಾತಾಕಿ ಎನ್ನಲಾಗಿದೆ. ವಿಡಿಯೋ ಮಾಡಿ ಹವಾ ಸೃಷ್ಟಿಗೆ ಯತ್ನಿಸಿದ್ರ ಅನ್ನೋ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ.
ಶಾಲಾ ವಾಹನಕ್ಕೆ ಖಾಸಗಿ ಬಸ್ ಡಿಕ್ಕಿಯಾಗಿ 11ಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದು ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ಈ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಿದೆ. 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದ ಶಾಲಾ ವಾಹನ ಸೋಮನಹಳ್ಳಿಯಿಂದ ಹೆಮ್ಮನಹಳ್ಳಿಗೆ ಹೋಗ್ತಾ ಇದ್ದ ವೇಳೆ ಮದ್ದೂರಿನ ಅಡಿಗಾಸ್ ಬಳಿ ತಿರುವಿನಲ್ಲಿ ಖಾಸಗಿ ಬಸ್ಗೆ ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ಶಾಲಾ ಬಸ್ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಗಾಯಾಳುಗಳನ್ನು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮದ್ದೂರು ಬಳಿ ಶಾಲಾ ವಾಹನ ಡಿಕ್ಕಿಯಾಗಿ 11ಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡ ವಿಚಾರ ತಿಳಿದ ಕೇಂದ್ರ ಸಚಿವ ಎಚ್ಡಿಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಮಕ್ಕಳು ಆದಷ್ಟು ಬೇಗ ಗುಣ ಆಗಲಿ ಅಂತ ಹಾರೈಸಿದ್ದಾರೆ. ಅಲ್ಲದೆ ನವದೆಹಲಿಯಿಂದಲೇ ಮಂಡ್ಯ ಜಿಲ್ಲಾಧಿಕಾರಿಗೆ ಕರೆ ಮಾಡಿ ಮಾಹಿತಿ ಪಡ್ಕೊಂಡಿದ್ದು ಮಕ್ಕಳ ಚಿಕಿತ್ಸೆಗೆ ಸಹಕರಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ನೇಪಾಳದ ಅತ್ಯಂತ ಕಿರಿಯ ಪ್ರಧಾನಿಯಾಗಿ ಬಾಲೇಂದ್ರ ಶಾ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ರಾಷ್ಟ್ರೀಯ ಸ್ವತಂತ್ರ ಪಕ್ಷದ ನಾಯಕರಾಗಿ ಬಾಲೇಂದ್ರ ಶಾ ಅಧಿಕಾರ ವಹಿಸಿಕೊಂಡಿದ್ದಾರೆ. ರಾಷ್ಟ್ರಪತಿ ರಾಮಚಂದ್ರ ಪೌಡೆಲ್ ಪ್ರಮಾಣ ವಚನ ಬೋಧಿಸಿದ್ರು. 35 ವರ್ಷದ ಬಾಲೇಂದ್ರ ಶಾ ಮಾದೇಶಿ ಸಮುದಾಯದ ದೇಶದ ಉನ್ನತ ಹುದ್ದೆ ಅಲಂಕರಿಸಿದ ಮೊದಲಿಗರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬಾಲೇಂದ್ರ ಶಾ ಅವರನ್ನ ಅಭಿನಂದಿಸಿದ್ದಾರೆ. ಬಾಲೇಂದ್ರ ಶಾ ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜ್ ಒಂದರಲ್ಲಿ ಓದಿದ್ದು. ವಿವಾಹಿತ ಪುರುಷ ಮಹಿಳೆಯೊಂದಿಗೆ ಲಿವ್ ಇನ್ ಸಂಬಂಧದಲ್ಲಿರೋದು ಕಾನೂನಿನ ಅಡಿ ಅಪರಾಧ ಅಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಆತನಿಗೆ ಮದುವೆ ಆಗಿದೆ ಅನ್ನೋ ವಿಷಯ ತಿಳಿದಿದ್ರೂ ಮಹಿಳೆ ಆತನೊಂದಿಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರೆ ಅದು ತಪ್ಪಲ್ಲ ಅಂತ ಕೋರ್ಟ್ ಹೇಳಿದೆ. ಆ ಮಹಿಳೆಯ ಕುಟುಂಬದಿಂದಲೇ ಬೆದರಿಕೆ ಎದುರಿಸ್ತಾ ಇರುವಂತಹ ಲಿವ್ ಇನ್ ದಂಪತಿಗೆ ರಕ್ಷಣೆ ಕೋರಿ ಸಲ್ಲಿಸಲಾದ ಅರ್ಜಿಯನ್ನ ಈ ಪ್ರಕರಣವನ್ನು ಆಲಿಸಿದ ನ್ಯಾಯಾಲಯ ವಿವಾಹಿತ ಪುರುಷನು ಪರಸ್ಪರ ಒಪ್ಪಿಗೆಯ ಮೂಲಕ ವಯಸ್ಕ ಮಹಿಳೆಯ ಜೊತೆ ಒಟ್ಟಿಗೆ ವಾಸ ಇರೋದು ಯಾವುದೇ ಕಾರಣಕ್ಕೂ ಅಪರಾಧ ಅಲ್ಲ ಅಂತ ಹೇಳಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ವಿವಿಧ ಭಾಗಗಳಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಮಳೆಯ ನೀರಿನಿಂದ ರಸ್ತೆಗಳು ಜಲಾವೃತ ಆಗಿದ್ದು ವಾಹನ ಸವಾರರು ಪರದಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ದುಬೈ, ಶಾರ್ಜಾ, ಅಜ್ಮಾನ್ ಸೇರಿದಂತೆ ಹಲವು ಪ್ರಾಂತ್ಯಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ರಾಮ್ ಚರಣ್ ಸದ್ಯ ಪೆದ್ದಿ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಸದ್ಯಕ್ಕೆ ಶೂಟಿಂಗ್ ಸಮಯದಲ್ಲಿ ಕಣ್ಣಿಗೆ ಪೆಟ್ಟು ಬಿದ್ದು ಚಿಕಿತ್ಸೆಗೆ ಒಳಗಾಗಿರುವ ರಾಮ್ ಚರಣ್ ರಾಮನವಮಿಯಂದು ಮನೆಯಲ್ಲಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಮೆಗಾಸ್ಟಾರ್ ಚಿರಂಜೀವಿ ಕೂಡ ಮಗನಿಗೆ ಸಾಥ್ ಕೊಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. मनोहराय मामकाभीष्टदाय महितमङ्गलम्